ಅಮ್ಮ ಅಮ್ಮ. ಓ ಪ್ರೇಮ, ಚೆನ್ನಾಗಿದೆ ಮಗಳೇ. ಬವ್ವ ಬಾ ಕುತ್ಕೋ ಬಾ. ನಮ್ಮ ಸಾವಿತ್ರಿ ಅಲ್ವಾ ಇಲ್ಲ ಹೋಗೋಳ ಕಡೆ ಬತ್ತಳೆ ಕರ್ಕೊಬತ್ತೀನಿ. ಬಾ ಕುತ್ಕೋ. ಏನು ಸಮಾಚಾರ? ನನ್ನ ಮಗಳು ಚೆನ್ನಾಗಿದ್ದಾಳವ ಸಾವಿತ್ರಿ? ಏನು ಇಲ್ಕಂಡೆ ಬಂದ್ಬಿಟ್ಟೆ? ಅಯ್ಯಯ್ಯೋ, ಯಾಕೆ ಫಸ್ಟ್ ಗಾಬರಿ ಮಾಡ್ಕೋತೀರಾ? ಅಕ್ಕ ಚೆನ್ನಾಗಿದ್ದಾಳೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಕೂತ್ಕೊಳ್ಳಿ. ಅಯ್ಯೋ ಇಲ್ಲ ಕಣವ, ನಮ್ಮ ಮನೆಯೊಳು ಎಲ್ಲ ಹೋಗೋಳೆ, ಇರು ಕರ್ಕೊಬತ್ತೀನಿ. ಅವಳು ನಿನ್ನ ಜೊತೆ ಮಾತಾಡಬೇಕು ಅಂತಿದ್ಲು. ನೀನು ಬಂದಿದ್ದೆ ಒಳ್ಳೇದಾಯ್ತು. ಕುಂತಿರು ಕರ್ಕೊಬತ್ತೀನಿ ಇರು. ಮಮತಾ ಮಮತಾ, ನೋಡಿಲಿ ಪ್ರೇಮ ಬಂದವಳೆ, ಮಾತಾಡ್ಸು ಒಂಚೂರು. ಬಾಯಿಲಿ ಅದೇನು ಬೇಕು ಕೇಳೋಳು, ಕೊಡು ಒಂಚೂರು. ಬರ್ತೀನಿ, ನಿಮ್ಮ ಅವ್ನು ಕರ್ಕೊಬತ್ತೀನಿ. ಕುಂತಿರವ ಬಂದೆ. ಸರಿಯಪ್ಪ ಆಯ್ತು. ಓಹೋ, ಪ್ರೇಮ ಅವರು ಏನು ಇಲ್ಲಿ ತನಕ ಸವಾರಿ ಬರಲಿಸ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಯಾಕೆ ಕೊಂಕು ಮಾತಾಡ್ತಿದ್ಯಾ? ಬರಬಾರ್ದಿತ್ತಾ? ಅಯ್ಯೋ, ಬರಬಾರ್ದು ಅಂತ ನಾನೇನು ಹೇಳಿಲ್ವಲ್ಲ. ಏನು ಸಮಾಚಾರ ಅಂತ ಕೇಳಿದೆ. ಇಲ್ಲಿ ತನಕ ಬಂದಿದೆಯಲ್ಲ. ನೋಡಿ ಮಮತಕ್ಕ, ನಿನಗೆ ಗೊತ್ತು ಅಕ್ಕನ ಡೆಲಿವರಿ ಟೈಮ್ ಆಗಿದೆ. ಸೀಮಂತ ಶಾಸ್ತ್ರ ಮಾಡಿಸಿ ಇಲ್ಲಿ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿನಗೆ ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅಷ್ಟೇ ಅಲ್ಲ, ಅವಳಿಗೆ ಹೈ ರಿಸ್ಕ್ ಅಂತ ಹೇಳ್ತಾರೆ ಡಾಕ್ಟ್ರು. ಹುಷಾರಾಗಿ ನೋಡ್ಕೋಬೇಕು. ಏನು ಸಣ್ಣ ಕೆಲಸನೂ ಮಾಡಿಸ್ಬಾರ್ದು. ಅವ್ಳಿಗೆ ಏನೇನು ಕೊಡಬೇಕು, ಟೈಮ್ಗೆ ಊಟ, ಮಾತ್ರೆ, ಮೆಡಿಸಿನ್ಸು ಎಲ್ಲ ಕರೆಕ್ಟಾಗಿ ಕೊಡಬೇಕು. ಅದನ್ನೆಲ್ಲ ನೀನು ಮಾಡಬೇಕು. ಅದನ್ನೇ ನೀನು ಹೇಳಿ ಹೋಗೋಣ ಅಂತ ಬಂದೆ. ಓಹೋ, ಅದನ್ನೆಲ್ಲ ನನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ನೀನು? ಹೌದು, ನಮ್ಮ ಮನೆಯವ್ರಿಗೆ ಯಾರಿಗೂ ನಿನ್ನ ಮೇಲೆ ನಂಬಿಕೆ ಇಲ್ಲ. ಈ ಮನೆಗೆ ಅಕ್ಕನ ಕಳ್ಸೋಕ್ಕೆ ಯಾರೂ ಒಪ್ಕೋತಾ ಇಲ್ಲ. ನೀನು ಸರಿ ಇಲ್ಲ ಅಂತ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡೋದು, ಅಕ್ಕ ಒಪ್ಕೋತಾ ಇಲ್ಲ. ಅವಳು ಇಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದಾಳೆ. ನಿನ್ನ ನಿಜವಾದ ರೂಪ, ನಿನ್ನ ನಿಜವಾದ ಕೆಟ್ಟ ಬುದ್ಧಿ ಅವಳಿಗೆ ಗೊತ್ತಿಲ್ಲ. ನಮ್ಮಕ್ಕ ಒಳ್ಳೆಯವಳು, ಅವಳು ನಾನು ಚೆನ್ನಾಗಿ ನೋಡ್ಕೋತಾಳೆ. ನಾನು ಕಳಿಸ್ಕೊಡಿ ಅಂತ ಕೇಳ್ತಿದ್ದಾಳೆ. ಆದರೆ ನೀನು ಎಂಥವಳು ಅಂತ ಅವಳಿಗೆ ಹೇಗೆ ಅರ್ಥ ಮಾಡಿಸೋದು ಹೇಳು? ಅಯ್ಯೋ ಆಯಿತು ಬಿಡು. ಈಗ ನಾನು ಏನು ಮಾಡಬೇಕು? ನೀನು ಹೇಳಿದ ಕೆಲಸ ಎಲ್ಲ ಮಾಡಬೇಕು. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅವಳಿಗೆ ಏನೂ ತೊಂದರೆ ಆಗದಿರೋ ಹಾಗೆ, ಅವಳ ಮಗುಗೆ ಏನೂ ತೊಂದರೆ ಆಗದಿರೋ ಹಾಗೆ ನೋಡ್ಕೋಬೇಕು. ಅಷ್ಟೇ ತಾನೇ? ಪಾಪ ಅವಳು ನನ್ನ ಸ್ವಂತ ತಂಗಿ. ನಿನಗೆ ನಿನ್ನ ಜೊತೆಲಿ ಹುಟ್ಟಿಲ್ಲ ಅಂದರೂ ನೀನೇ ಅಷ್ಟು ಚೆನ್ನಾಗಿ ನೋಡ್ಕೋತೀಯ ಅವಳನ್ನ. ಇನ್ನು ನಾನು ನನ್ನ ತಂಗಿ ನೋಡ್ಕೊಳ್ಳಲ್ವಾ? ನೋಡ್ಕೋತೀನಿ ಬಿಡು. ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತೀಯ ನೀನು? ನೋಡು ಮಮತಕ್ಕ, ಇದು ತಮಾಷೆ ಮಾಡೋ ವಿಷಯ ಅಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನೀನು ಕೆಟ್ಟ ಬುದ್ಧಿನ ಅವಳ ಹತ್ರ ಏನಾದರೂ ತೋರಿಸಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ನೀನೇನ ತಿಳ್ಕೊಬಿಡು. ಏ ಸಾಕು ಮುಚ್ಚ, ಏನು ಹೆದರ್ಸಕ್ಕೆ ಬಂದಿದ್ಯಾ? ನೀನು ಹೆದರಿಕೆ ಬೆದರಿಕೆಗೆಲ್ಲ ಹೆದರೋದಿಲ್ಲ ಈ ಮಮತ. ನೀನು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನೇನೆಲ್ಲ ನಾಟಕ ಆಡಿ ನನ್ನನ್ನು ಹೆದರಿಸಿದ್ಯಾ ನೀನು? ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಯಾ? ನನಗೆಲ್ಲ ಗೊತ್ತು. ನಿನ್ನ ನಾಟಕಗಳೆಲ್ಲ ಈಗ ನನ್ನ ಹತ್ರ ನಡೆಯೋದಿಲ್ಲ. ನೋಡು, ನಿನ್ನ ಕೆಲಸ ಆಗಬೇಕು ಅಂದರೆ ನೀನು ನನ್ನ ಕೆಲಸ ಮಾಡಿಕೊಡ್ಬೇಕು. ನಿನ್ನ ಕೆಲಸ ಮಾಡಿಕೊಡ್ಬೇಕಾ? ಏನು ನಿನ್ನ ಕೆಲಸ? ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅವಳಿಗೆ ಏನು ತೊಂದರೆ ಆಗಬಾರ್ದು, ಅವಳ ಮಗುಗೆ ಏನು ತೊಂದರೆ ಆಗಬಾರ್ದು ಅಂತ ನಿನಗೆ ಅನಿಸಿದ್ರೆ ನೀನು ನಾನು ಕೇಳಿದಷ್ಟು ದುಡ್ಡನ್ನ ಕೊಡಬೇಕು. ನೀನು ದುಡ್ಡು ಕೊಡ್ತೀನಿ ಅಂದರೆ ನೋಡಪ್ಪ ನಾನು ನೋಡ್ಕೋತೀನಿ. ನಾಚಿಕೆ ಆಗಲ್ವಾ ನಿನಗೆ? ಸ್ವಂತ ತಂಗಿನ ನೋಡ್ಕೊಳ್ಳೋಕ್ಕೆ ನಿನಗೆ ಲಂಚ ಕೊಡಬೇಕಾ? ಸ್ವಲ್ಪನಾದರೂ ಮನುಷ್ಯತ್ವ ಇದೆಯಾ? ನಾಚಿಗಿಟ್ಟೋಳು ನೀನು. ಏಯ್ ಸಾಕು ಸುಮ್ಮನೆ ಮಾತಾಡೋಕ್ಕೆ ಬಂದ್ಬಿಟ್ಲು. ಏನೇನೋ ದೊಡ್ಡ ಮನೆ ಸೊಸೆ. ನಿನಗೇನಾಗಬೇಕು ಹೇಳು? ಅವಳಿಗೇನಾಗಬೇಕು? ನಾನು ಈ ಮನೆ ಕಟ್ಟೋಕ್ಕೆ ನನ್ನ ಗಂಡ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಈಗಲೂ ಪ್ರತಿ ತಿಂಗಳು ಲೋನ್ ಕಟ್ಟಬೇಕು. ಅವ್ರು ಬರೋ ಸಂಬಳದಲ್ಲಿ ನನ್ನ ಮಗನ ಫೀಸ್ ಕಟ್ಟಬೇಕು, ಮನೆ ಲೋನ್ ಕಟ್ಟಬೇಕು. ನಮ್ಮಪ್ಪ ನಮ್ಮಮ್ಮ ವೇಸ್ಟಾಗಿ ಇಲ್ಲೇ ಬಿದ್ದಿದ್ದಾರೆ. ಅವ್ರನ್ನ ಬೇರೆ ನೋಡ್ಕೋಬೇಕು. ನಮ್ಮ ಕಷ್ಟ ನಮಗೆ ಗೊತ್ತು. ನೋಡು, ಈ ಊರಲ್ಲಿ ದೊಡ್ಡ ಶ್ರೀಮಂತೆ ಆ ಥರ ಮೆರಿಬೇಕು ನಾನು. ನನ್ನ ಕಷ್ಟ ನಿನಗೇನು ಗೊತ್ತು? ನನ್ನ ಗಂಡ ದುಡ್ಡು ಕೊಡಲ್ಲ, ಏನು ಕೊಡಲ್ಲ, ನಾನು ಕೇಳಿದ್ದು ತಗೊಡಲ್ಲ. ನನಗೇನಾದರೂ ಬೇಕು ಅಂದರೆ ಏನು ಮಾಡೋಕ್ಕಾಗುತ್ತೆ? ದುಡ್ಡು ಬೇಕಲ್ವ ತಗೊಳಕ್ಕೆ? ಅದಕ್ಕೆ ಹೇಳ್ತಿದ್ದೀನಿ. ನೋಡು, ನೀನು ನಾನು ಕೇಳಿದಷ್ಟು ದುಡ್ಡು ಕೊಟ್ಟರೆ ನಿಮ್ಮ ಅಕ್ಕ ಇಲ್ಲಿ ಚೆನ್ನಾಗಿರ್ತಾಳೆ. ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಆಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತೆಲ್ಲ ಹೇಳ್ಬಿಡ ನನಗೆ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಾಚಿಕೆ ಆಗಲ್ವ ನಿನಗೆ? ಆಯಿತು ನೋಡು, ನನಗೆ ನಮ್ಮ ಅಕ್ಕನ ಖುಷಿನೇ ಮುಖ್ಯ. ಅವಳು ಹುಷಾರಾಗಿರಬೇಕು. ನಮ್ಮ ಮನೆ ಮಗು ಅದು. ಆ ಮಗು ಚೆನ್ನಾಗಿರಬೇಕು. ಅವಳು ಆಸೆ ಪಟ್ಟಿದ್ದಾಳೆ ಇಲ್ಲಿಗೆ ಬರಬೇಕು ಅಂತ. ಅದಕ್ಕೋಸ್ಕರ ನಿನ್ನ ಹತ್ರ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ಸರಿ ಆಯಿತು, ನೀನು ಕೇಳಿದಷ್ಟು ದುಡ್ಡು ಕೊಡ್ತೀವಿ. ಆದರೆ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೋಬೇಕು ನೀನು. ಒಂಚೂರು ಸಣ್ಣ ಕಷ್ಟನೂ ಬರಬಾರ್ದು ಅವಳಿಗೆ. ಒಂಚೂರು ತೊಂದರೆ ಅನಿಸ್ಬಾರ್ದು. ಆ ಥರ ನೋಡ್ಕೋಬೇಕು. ಒಂಚೂರು ಅವಳಿಗೆ ಹೆಚ್ಚು ಕಮ್ಮಿ ಆದರೆ ನೀನು ಜೈಲಿಗೆ ಕಳಿಸ್ಬಿಡ್ತೀನಿ, ಹುಷಾರು. ಅಯ್ಯೋ, ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ಯಾ, ಮತ್ತೆ ಚೆನ್ನಾಗಿ ನೋಡ್ಕೊಳ್ದಿರ್ತೀನಾ? ಚೆನ್ನಾಗಿ ನೋಡ್ಕೋತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಬಾ ಕೂತ್ಕೋ ಬಾ. ಅಯ್ಯೋ, ಏನು ಯೋಚನೆ ಮಾಡ್ತಿದ್ಯಾ ಪ್ರೇಮ? ಕೂತ್ಕೋ, ನಮ್ಮವ್ವ ಬರ್ತದೆ. ನೀನು ನಮ್ಮವ್ವ ನೋಡಿದೆ ಹೋಗ್ಬಿಟ್ರೆ ನಮ್ಮವ್ವ ಅಯ್ಯೋ ಪ್ರೇಮ ಬಂದಿದ್ಲಾ ಮಾತಾಡ್ಸ್ಲಿಲ್ವಲ್ಲ, ಅದು ನನ್ನ ಮಗಳೇ ಹಿಂಗಿದ್ಲು ಅಂತ ಕೇಳಲಿಲ್ವಲ್ಲ ಅಂತ ಸುಮಾರು ಮಾತಾಡುತ್ತೆ. ಅದನ್ನೆಲ್ಲ ಕೇಳಕ್ಕೆ ನಂಗೆ ತಾಳ್ಮೆ ಇಲ್ಲ. ಕೂತ್ಕೋ, ಮಾತಾಡ್ಸ್ಕೊಂಡು ಹೋಗುವಂತೆ. ಆಯಿತು, ಸದ್ಯ ಹೆಂಗೋ ನಾನು ಅಂದ್ಕೊಂಡಂಗೆ ಆಯಿತು. ನಾನು ಸಿಕ್ಕಾಬಟ್ಟೆ ದುಡ್ಡು ಕೇಳ್ಬಿಡ್ಬೇಕು ಇವಳ ಹತ್ರ. ನಾನು ಕೇಳಿದಷ್ಟು ದುಡ್ಡು ಕೊಟ್ಟೆ ಕೊಡ್ತಾಳೆ.
ಯಾಕೆಂದರೆ ಅವ್ರ ಮನೆ ವಂಶದ ಕುಡಿತಾನೆ ನನ್ನ ತಂಗಿ ಹೊಟ್ಟೆಲಿ ಬೆಳೀತಾ ಇರೋದು. ಅವಳನ್ನೂ ಆ ಮಗುನು ನೋಡ್ಕೋಬೇಕಲ್ಲ ನಾನು. ಎಂಥ ಕೆಟ್ಟ ಮನುಷ್ಯಳು ಇವಳು. ನಾಚಿಕೆ ಆಗಲ್ವಾ? ಸ್ವಂತ ತಂಗಿ ನೋಡ್ಕೊಳ್ಳೋಕ್ಕೆ ದುಡ್ಡು ಕೊಡಬೇಕಾ, ಲಂಚ ಕೊಡಬೇಕಾ? ಅಕ್ಕಂಗೆ ಏನು ಹೇಳೋದು? ಅಕ್ಕಂಗೆ ಇವಳು ಈ ಥರ ಅಂತ ಹೇಳೋಕ್ಕೂ ಆಗಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇವಳು ದುಡ್ಡು ಇಸ್ಕೊಂಡ್ರು ಅಕ್ಕನ ಚೆನ್ನಾಗಿ ನೋಡ್ಕೋತಾಳಂತ ಏನು ಗ್ಯಾರಂಟಿ? ಅಕ್ಕ ಬೇಡ ಅಂದರೆ ಹೇಳಿದ ಮಾತೇ ಕೇಳ್ತಾ ಇಲ್ಲ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಓ ಪ್ರೇಮ, ಬಂದ ಮಗಳೇ, ಚೆನ್ನಾಗಿದೆಯಾ? ಸಾವಿತ್ರಿ ಚೆನ್ನಾಗಿದ್ದಾಳವಾ? ಅಮ್ಮ ಚೆನ್ನಾಗಿದ್ದಾಳೆ. ಎಲ್ಲಿ ಹೋಗಿದ್ರಿ? ಬನ್ನಿ ಕೂತ್ಕೊಳ್ಳಿ. ಇಲ್ಲೇ ಹೊಲ್ತ ಹೊಸಿ ಕೆಲಸ ಇತ್ತು ಕಣವ, ಹೋಗಿದ್ದೆ. ಬಂದಿದ್ದಲ್ಲ ಇವರು ಕರೆಯೋಕ್ಕೆ, ಪ್ರೇಮ ಬಂದವಳೆ ಬಾ ಅಂತ. ಅದಕ್ಕೆ ಹಂಗೆ ಓಡ್ಕೊ ಬಂದೆ. ಮಮತ ಮಾತಾಡ್ತಿಲ್ಲವ? ಏನಾದ್ರು ಕೊಟ್ಲ ಕುಡಿಯೋಕ್ಕೆ? ಅದೆಲ್ಲ ಏನು ಬೇಡ ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಏನವ? ಏನು ಸಾವಿತ್ರಿ ಹುಷಾರಾಗಳುತ್ತಾನೆ? ಅಕ್ಕ ಏನೋ ಚೆನ್ನಾಗಿದ್ದಾಳೆ ಅಮ್ಮ ಅಲ್ಲಿ. ಆದರೆ ಇಲ್ಲಿಗೆ ಬರಬೇಕು ಬೇಗ. ನನಗೆ ಶ್ರೀಮಂತ ಶಾಸ್ತ್ರ ಮಾಡಿ ನಮ್ಮ ಅಪ್ಪನ ಮನೆಗೆ ಕಳಿಸ್ಕೊಡಿ, ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಆದರೆ ಏನು ಮಾಡೋದು? ಇಲ್ಲಿ ಕಳ್ಸೋಕ್ಕೆ ಬಾವಂಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ, ಅತ್ತೆಗೂ ಇಷ್ಟ ಇಲ್ಲ. ನೀವು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಅಲ್ಲಮ್ಮ, ಬೇಜಾರು ಮಾಡ್ಕೋಬೇಡಿ. ಅಮ್ಮ ತಕ್ಕಂದೆ ಒಂದು ಭಯ ನನಗೆ. ಅವಳಿಗೆ ಅಕ್ಕನ ಕಂಡ್ರೇ ಆಗಲ್ಲ. ಹೆಂಗೆ ನೋಡ್ಕೋತಾಳೋ ಏನು ಅಂತ. ಡಾಕ್ಟ್ರು ಬೇರೆ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ಟೆನ್ಷನ್ ನನಗೆ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನು ಮಾಡೋದವ? ಏನು ಮಾಡೋದು? ನಾನು ಸಾವಿತ್ರಕ್ಕನೂ ಚೆನ್ನಾಗಿ ನೋಡ್ಕೋತೀವಿ, ನಾವು ಇರ್ತೀವಲ್ವ ಇಲ್ಲೇ ನೋಡ್ಕೋತೀವಿ. ನೀನು ಹೇಳೋದು ಸರಿನೇ. ನಮಗೂ ಒಂದು ಕಡೆ ಮನಸ್ಸಲ್ಲಿ ಭಯ ಇದ್ದೇ ಇದೆ. ಏನು ಮಾಡೋದು? ಆದ್ರೂ ನನ್ನ ಮಗಳು ಮೊದಲನೇ ಹೆರಿಗೆ ನಮ್ಮ ಮನೇಲಿ ಆಗಿ ಅನ್ನೋದು ನನ್ನ ಆಸೆನೂ. ನಿಮ್ಮ ಇವ್ರ ಭಾವನೂ ಅಷ್ಟೇ ಕಣವ ಪಾಪ, ಒಳ್ಳೆ ಮನ್ಸ ನಮ್ಮ ಅಮ್ಮ ತನ್ನ ಗಂಡ. ಅದು ಪಾಪ ಕರೆಸಿ ಇಲ್ಲೇ ಇರಲಿ, ಇಲ್ಲೇ ನೋಡ್ಕೊಳ್ಳೋಣಮ್ಮ ಅಂತ ಅದು ಹೇಳ್ತಾ ಇದೆಯಪ್ಪ. ಅವ್ವ ಏನು ಮಾಡೋದು? ನಿನ್ನ ಇಷ್ಟ ಕಣವ. ಊಟಿನಲ್ಲಿ ನಿಮ್ಮ ಇಷ್ಟ. ನಿಮಗೆ ಇಷ್ಟ ಇಲ್ದೇ ಕರೆಸ್ಕೊಂಡು ನಾವು ಇದು ಮಾಡೋಕ್ಕಾಗ್ತದ? ನಮ್ಮ ಇಷ್ಟ ಅಂತ ಏನೂ ಇಲ್ಲ ಅಮ್ಮ, ಅಕ್ಕನ ಇಷ್ಟನೇ. ಅಕ್ಕಂಗೆ ಇಲ್ಲಿ ಬರೋಕ್ಕೆ ತುಂಬ ಇಷ್ಟ. ಅವಳ ಆಸೆನ ಈಡೇರಿಸ್ತಾ ಇರೋಕ್ಕಾಗತ್ತಾ? ಅದರಲ್ಲೂ ಈ ಟೈಮಲ್ಲಿ ಅವಳೇ ತುಂಬ ಹಠ ಮಾಡ್ತಿರೋದು. ಬಾವನು ಬೇಡ ಅಂತ ಹೇಳಿದ್ರು, ಆದರೆ ಅವಳು ಮಾತೇ ಕೇಳ್ತಿಲ್ಲ, ಯಾರ ಮಾತು ಕೇಳ್ತಿಲ್ಲ. ಅದಕ್ಕೆ ಮುಂದಿನ ತಿಂಗಳೇ ಶ್ರೀಮಂತ ಶಾಸ್ತ್ರ ಮಾಡಿ ಕಳಿಸ್ತೀವಿ ಇಲ್ಲಿಗೆ. ಇವಳಿಗೆ ಮಮತಕ್ಕಂಗೂ ಹೇಳಿದ್ದೀನಿ. ಆದರೂ ನೀವು ಸಾವಿತ್ರಮ್ಮನ ನೀವು ಜೊತೆಲೇ ಇದ್ದು ಅಕ್ಕನ ಹುಷಾರಾಗಿ ನೋಡ್ಕೊಳ್ಳಿ ಅಮ್ಮ. ನೀನು ಏನು ಯೋಚನೆ ಮಾಡಬೇಡ ಕಣವ, ನೀನೇನು ಯೋಚನೆ ಮಾಡಬೇಡ. ನಾನು ನೋಡ್ಕೋತೀನಿ ಕಣವ, ನಾವು ಓಡ್ಕೋತೀವಿ. ನಾನು ಜೊತೆಲೇ ಇರ್ತೀನಿ, ಜೊತೆಲೇ ಇದ್ದು ಒಂದು ಗಳಿಗಳನ್ನ ಎಲ್ಲೂ ಹೋಗ್ಬಿಡಕ್ಕಿಲ್ಲ. ನೋಡ್ಕೋತೀನಿ, ನೀನೇನು ತಲೆ ಕೆಡ್ಸ್ಕೊಬಿಡು, ಸುಮ್ಮನಿರು. ಸರಿ ಅಮ್ಮ, ಅದನ್ನೇ ಹೇಳೋಗೋಣ ಅಂತ ಬಂದೆ. ಸರಿ ಹಾಗಿದ್ರೆ ನಾನು ಬರ್ತೀನಿ. ಮತ್ತೆ ಏನಂದ್ಲವ ಮಾತಾಡ್ದವ್ರ ಜೊತೆ? ಹಾಂ, ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಸರಿ ಕಣವ, ಸರಿ, ಹುಷಾರಾಗಿ ಹೋಗ್ಬಿಡ್ಬವ. ಕೇಳಿದೆ ಅಂತ ಹೇಳು. ಡೇಟ್ ಗುರ್ತು ಹಾಕ್ಸ್ಮೇಲೆ ನನಗೂ ಹೇಳವ, ಯಾವಾಗ ಏನು ಅಂತ ನಾವು ಹೊಸಿ ರೆಡಿ ಮಾಡ್ಕೋಬೇಕಲ್ವ? ಸರಿ ಅಮ್ಮ, ಆಯಿತು, ಬರ್ತೀನಿ. ನನ್ನ ಮಗಳು ಅಂತ ಮನೆ ಸೇರಕ್ಕೆ ಪುಣ್ಯ ಮಾಡಿದ್ಲು ಕಣವ, ಪುಣ್ಯ ಮಾಡಿದ್ಲು. ನನ್ನ ಮಗಳ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರೆ ಮನೆ ಜನ ಅಲ್ಲವ. ಪ್ರೇಮ ಅಂತೂ ಇವಳು ನಮ್ಮ ಅಮ್ಮತ್ತ ಜೊತೆಲಿ ಹುಡ್ತಾಳೆ, ಅಷ್ಟು ಇದು ಮಾಡೋಕ್ಕಿಲ್ಲ ಅವಳು ಕಂಡ್ರೆ. ಆದರೆ ಇವಳು ಎಷ್ಟು ಇದು ಮಾಡ್ತಾಳೆ ನೋಡು. ಅಯ್ಯೋ, ನನ್ನ ಮಗಳು ಪುಣ್ಯ ಮಾಡಿದ್ಲು ಕಣವ, ಪುಣ್ಯ ಮಾಡಿದ್ಲು. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.